ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಂದಿರೋದು ನನ್ನ ಫ್ರೆಂಡ್ ಮನೆಗೆ. ಇವತ್ತು ಅಡುಗೆ ಮಾಡ್ತೀವಿ, ಮಾತಾಡ್ತೀವಿ, ಹರಟೆ ಹೊಡಿತೀವಿ. ಎಷ್ಟಾಗುತ್ತೋ ಅಷ್ಟು ರೆಕಾರ್ಡ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ. ಕಂಟಿನ್ಯೂ ವಾಚಿಂಗ್. ಇವತ್ತು ನನ್ನ ಫ್ರೆಂಡು ಎಗ್ ಬಿರಿಯಾನಿ ಮಾಡ್ತಿದ್ದಾಳೆ. ಬನ್ನಿ ಅದರ ರೆಸಿಪಿ ತೋರಿಸ್ತೀನಿ ನಿಮಗೂ ಹೇಗೆ ಮಾಡೋದು ಅಂತ. ಸೂಪರ್ ಈಸಿ ಅದು. ಈಸಿ ಈರುಳ್ಳಿ ಕಟ್ ಮಾಡೋದು. ಇದೊಂದು ಟೂಲಲ್ಲಿ ಯೂಸ್ ಮಾಡ್ತಾ ಇದ್ದಾಳೆ. ಹಿಂಗೆ ಬರುತ್ತೆ, ವೆರಿ ಫಾಸ್ಟ್. ಸೊ ನಾವು ತಗೊಂಡಿರೋದು 3 ಟೊಮೆಟೊ, 3 ಮೆಣಸಿನ್ಕಾಯಿ, ಇದು 2 ಈರುಳ್ಳಿ ಅಷ್ಟೇ. ಈ ಥರ ಚಾಪ್ ಮಾಡ್ಕೋಬೇಕು. ಇದು ಫಾಸ್ಟೆಸ್ಟ್ ಆ್ಯಂಡ್ ಡೇಂಜರಸ್ ವೇ. ಕೈ ಹುಷಾರಾಗಿ ನೋಡ್ಕೋಬೇಕು ಅಷ್ಟೇ. ನೋಡಿ, ಆಗೋಯ್ತು. ನೋಡಿ, ಸೈಜ್ ಬೇಕಾ ವೇರಿ ಮಾಡ್ಕೋಬೋದು. ಈ ಥರ ಚೆನ್ನಾಗಿದೆ ಅಲ್ವಾ? ನೆಕ್ಸ್ಟು ಈಗ ಟೊಮೆಟೊ ಕೂಡ ಅದರಲ್ಲೇ ಕಟ್ ಮಾಡ್ತಾಳೆ. ಅದನ್ನ ತೆಗಿ. ಹೆಂಗಾಗಿದೆ ನೋಡಿ ಗೈಸ್. ಇಷ್ಟಿದ್ರೆ ಸಾಕಲ್ವಾ? ಫಾಸ್ಟಾಗಿ ಮಾಡಿಬಿಡ್ಬೋದು. ಈ ಗೈಸ್, ಅಕ್ಕಿಲಿ ಈ ಥರ ಲವಂಗ ಹಾಕಿಟ್ರೆ ಅಕ್ಕಿ ಹುಳ ಆಗಲ್ಲ, ಆಮೇಲೆ ತುಂಬ ದಿನ ತನಕ ಫ್ರೆಶ್ ಇರುತ್ತೆ. ಇದು ನನ್ನ ಫ್ರೆಂಡ್ ಅವ್ರ ಅತ್ತೆ ಅವಳಿಗೆ ಹೇಳಿದ್ದು, ನಾನು ನಿಮಗೆ ಹೇಳ್ತಾ ಇದ್ದೀನಿ. ಬಿರಿಯಾನಿಗೆ ಬಾಸ್ಮತಿ ರೈಸ್ ಯೂಸ್ ಮಾಡ್ತಾ ಇದ್ದೀವಿ. ಅದನ್ನ ವಾಶ್ ಮಾಡಿ ಸ್ವಲ್ಪ ಹೊತ್ತು ನೆನೆಸಿಡ್ಬೇಕು, ಅಕ್ಕಿ ಡೈರೆಕ್ಟಾಗಿ ಹಾಕೋ ಮುಂಚೆ. ಚಾಪಿಂಗ್ ಸ್ಕಿಲ್ಸ್. ಚಾಪಿಂಗ್ ಸೈಡ್ ಡನ್. ಈ ಥರ ಚೂರು ಕಟ್ ಮಾಡ್ಕೋಬೇಕು ನೋಡಿ. ಆವಾಗ ಮಸಾಲೆ ಎಲ್ಲ ಒಳಗಿಳಿಯುತ್ತೆ, ಮೊಟ್ಟೆ ಒಳಗೆ. ಈ ಬಾಯ್ಲ್ಡ್ ಆಗಿರೋ ಎಗ್ಗಿಗೆ ಹಲ್ದಿ, ಖಾರದ ಪುಡಿ ಮತ್ತು ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಕಾದಿರೋ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಒಂದೊಂದೇ ಎಗ್ನ ಈ ಥರ ಹಾಕಬೇಕು. ಜಸ್ಟ್ ಹಾಗೆ ಫ್ರೈ ಮಾಡ್ಕೋಬೇಕಷ್ಟೆ ಲೈಟಾಗಿ. ಇಷ್ಟು ಫ್ರೈ ಆಗಬೇಕು. ಇದೆ ಎಣ್ಣೆಗೆ ಆನಿಯನ್ ಹಾಕಬೇಕು. ಫುಲ್ಲು ಬ್ರೌನ್ ಮಾಡ್ಕೋಬೇಕಂತ, ಚೆನ್ನಾಗಿ ಫ್ರೈ ಆಗಬೇಕು. ಒಳ್ಳೆ ಸ್ಮೆಲ್ ಬರ್ತಾ ಇದೆ ಅಂತ. ನಾವಿಲ್ಲಿ ನೆನೆಸಿಟ್ಟಿರೋ ಬಟಾಣಿ ಕೂಡ ಯೂಸ್ ಮಾಡ್ತಾ ಇದ್ದೀವಿ, ಚೆನ್ನಾಗಿರುತ್ತೆ ಅಂತ ಟೇಸ್ಟ್. ನಾವು ಇಬ್ರಿಗೆ ಮಾಡ್ತಿರೋದ್ರಿಂದ ಪಲಾವ್ ಎಲೆ, ಅನಾನಸ್ ಹೂವು, ಮರಾಠ ಮೊಗ್ಗು, ಏಲಕ್ಕಿ, ಚಕ್ಕೆ, ಲವಂಗ, ಇದಿಬ್ಬರಿಗೆ ಇಷ್ಟು ಹಾಕೋತಾ ಇದ್ದೀವಿ. ನಿಮಗೆ ಜಾಸ್ತಿ ಜನಕ್ಕೆ ಮಾಡಬೇಕಂದ್ರೆ ಇನ್ನೊಂದು ಚೂರು ಎಕ್ಸ್ಟ್ರಾ ಹಾಕ್ಕೊಳ್ಳಿ ಅಷ್ಟೇ. ಇಷ್ಟು ಫ್ರೈ ಆದಮೇಲೆ ಗರಂ ಮಸಾಲ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಹೀಗೆ ಫ್ರೈ ಮಾಡ್ಕೊತೀವಿ. ಇಲ್ಲಿ ಯಾವುದೂ ಮಸಾಲೆ ರುಬ್ಬಿ ಹಾಕೋದು ಏನೂ ಇಲ್ಲ, ಡೈರೆಕ್ಟ್ ಈ ಥರ ಫ್ರೈ ಆಗಬೇಕು. ಇನ್ನೂ ಜಾಸ್ತಿ ಫ್ರೈ ಆಗಿಬಿಡುತ್ತೆ. ಅದಕ್ಕಿಂತ ಮುಂಚೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಇದು ಮನೇಲೇ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅದಾದಮೇಲೆ ಸ್ವಲ್ಪ ಅರಿಶಿನ, ನೆಕ್ಸ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಜಸ್ಟ್ 2 ಸ್ಪ್ಲಿಟ್ ಮಾಡಿರೋದು, ಹಾಗೆ ಟೊಮೆಟೊ.
ಸಾಲ್ಟ್ ಯೂಸ್ ಮಾಡಿ ಗೈಸ್, ಹೆಲ್ತಿಗೆ ತುಂಬ ಒಳ್ಳೇದಂತೆ. ಆವಾಗವಾಗ ವೈಟ್ ಸಾಲ್ಟ್ ಕೂಡ ಯೂಸ್ ಮಾಡಬೇಕು, ಯಾಕಂದರೆ ಅದರಲ್ಲಿ ಅಯೋಡಿನ್ ಕಂಟೆಂಟ್ ಇರುತ್ತಂತೆ, ನನ್ನ ಫ್ರೆಂಡ್ ಹೇಳಿದ್ದು. ಮಸಾಲೆ ಪೌಡರ್ಸ್ ಹಾಕೊಳ್ಳೋಣ. ಇದು ಧನಿಯಾ ಪುಡಿ, ನೆಕ್ಸ್ಟ್ ಖಾರದ ಪುಡಿ, ಎಲ್ಲ ನಿಮ್ಮ ಖಾರಕ್ಕೆ ತಕ್ಕಷ್ಟು. ನೆಕ್ಸ್ಟು ಬಿರಿಯಾನಿ ಮಸಾಲ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೂರು ಗರಂ ಮಸಾಲ ಹಾಕ್ಕೊಳ್ಳಿ, ಆಲ್ರೆಡಿ ಮಸಾಲೆ ಐಟಮ್ಸ್ ಹಾಕಿರ್ತೀವಿ, ಚೂರು ಹಾಕ್ಕೊಳ್ಳಿ ಸಾಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಬಟಾಣಿ ಕೂಡ ಹಾಕ್ಕೊಳ್ಳಿ ಇದಾಗಲೇ. ಇದು ಮೊಟ್ಟೆ ಬಿರಿಯಾನಿ ಅಲ್ಲ, ಮೊಟ್ಟೆ ಪಲಾವ್, ಕರೆಕ್ಟ್? ಹ್ಞೂ ಅಂತಿದ್ದಾರೆ. ಈಗ ಪುದೀನ ಮತ್ತು ಕೊತ್ತಂಬರಿನ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕರ್ಡ್ ಕೂಡ ಹಾಕಬೇಕು. ಗಮ್ಮತ್ತಿದೆ, ಸ್ಮೆಲ್ ಹೊಟ್ಟೆ ಕೂಡ ಹಾಕ್ತಾ ಇದೆ. ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಬಿಡಬೇಕು ಮಸಾಲೆಯಿಂದ. ಅದಾದಮೇಲೆ ನಾವು ರೈಸ್ ಹಾಕ್ಕೊಳ್ಳೋಣ. ನೆನೆಸಿಟ್ಟಿರೋ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು 1.5 ಕಪ್ ಅಕ್ಕಿ ಹಾಕಿರೋದು, ಅದಕ್ಕೆ ಎಷ್ಟು 2.5. ಆಲ್ರೆಡಿ ಸ್ವಲ್ಪ ನೀರು ಬಿಟ್ಕೊಂಡಿತ್ತಲ್ವಾ, ಸೊ 2.5 ಲೋಟ ನೀರು ಹಾಕೋತಾ ಇದ್ದೀವಿ. ಲೆಕ್ಕದ ಪ್ರಕಾರ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಆಗುತ್ತೆ ಗೈಸ್. ಕುಕ್ಕರಲ್ಲಿ ಸ್ವಲ್ಪ ಕುದಿ ಬರಬೇಕು, ಆಮೇಲೆ ನಾವು ಕುಕ್ಕರ್ ವಿಷಲ್ ಹಾಕಿ ಮುಚ್ಚಿ ವಿಷಲ್ ಕೂಗಿಸ್ಬೇಕು. ಅಷ್ಟರೊಳಗೆ ಏನಂತಾರೆ, ಮೊಸರು ಬಜ್ಜಿ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಮೆಣಸಿನ್ಕಾಯಿ. ಎಷ್ಟು ಚೆನ್ನಾಗಿ ಕಟ್ ಮಾಡ್ತಿದ್ದಾಳೆ ನೋಡಿ ಗೈಸ್. ಸೊ ರೆಡಿಯಾಗಿದೆ ಮೊಸರು ಬಜ್ಜಿಗೆ. ಫಸ್ಟು ಮೊಸರು ಹಾಕ್ಕೊಳ್ಳೋಣ. ಯಾರಿಗೆ ಗೊತ್ತಿಲ್ಲ ಅವರು ತಿಳ್ಕೊಳ್ಳಿ. ಬೀಟ್ ಮಾಡಿಕೊಂಡು ಸಾಲ್ಟ್ ಹಾಕ್ಕೊಳ್ಳಿ. ಹಾಗೇನೂ ಹಾಕೋಬೋದು, ಆದರೆ ಮೊಸರುದು ರೌಂಡ್ 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 ಥರ ಬರಲ್ಲ. ಇದು ನೋಡಿ ಎಷ್ಟು ನೀಟಾಗಿ. ಆಮೇಲೆ ಚಿಟ್ಕೊಂಡಿರೋದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಮುಗೀತು. ಯಮ್ಮಿ ಯಮ್ಮಿ. ಇದು ಮೊಸರು ಥರ ಕಾಣಿಸ್ತಿಲ್ಲ, ಮೈನೀಸ್ ಥರ ಕಾಣಿಸ್ತೈತೆ ಅಲ್ಲ? ಈ ಥರ ಕೊತ್ತ ಕುದಿಬೇಕು. ಆಮೇಲೆ ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ದರೆ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಕುಕ್ಕರ್ ವಿಷಲ್ ಹಾಕಿ ಮುಚ್ಚಿ ಇಟ್ಬಿಡಿ. ಸ್ವಲ್ಪ ಎಷ್ಟು ವಿಷಲ್ ಆಗಬೇಕು? 1 ವಿಷಲ್ ಸಾಕು. ಯಾಕಂದರೆ ಅಕ್ಕಿನ ನೆನೆಸಿಟ್ಟು ಹಾಕ್ಕೊಂಡಿರ್ತೀವಲ್ವ, ಸೊ ಬೇಗ ಬೆಂದ್ಬಿಡುತ್ತೆ. ಈ ಥರ ಆಲ್ಮೋಸ್ಟ್ ನೀರು ಸ್ವಲ್ಪ ಬತ್ತಬೇಕು. ಆಮೇಲೆ ಮೊಟ್ಟೆ ಹಾಕ್ಕೊಳ್ಳಿ. ಆವಾಗಲೇ ಮೊಟ್ಟೆ ಹಾಕೋದನ್ನು ಹೇಳೋದು ಮರ್ತೋಗ್ಬಿಟ್ಟೆ. ಮೊಟ್ಟೆ ಹಾಕಿ ಮೇಲ್ಗಡೆ ಹಂಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕಿ ಕುಕ್ಕರ್ ವಿಷಲ್ ಮುಚ್ಚಿಬಿಡಿ. ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಷಲ್ ಅಷ್ಟೇ ಆಗೋಗುತ್ತೆ. ನೋಡಿ ಗೈಸ್, ಇದು ಮನೇಲೇ ಮಾಡಿರೋದು. ಇದು ಟಿಶ್ಯೂ ಪೇಪರ್ನಿಂದ ಮಾಡಿರೋ, ಫುಲ್ ಟಿಶ್ಯೂ ಪೇಪರ್ನ ಗ್ಲೂ ಹಾಕಿ ಪೇಂಟ್ ಮಾಡಿರೋ ಅಂಥದ್ದು.
ಯಮ್ಮಿ ಬಿರಿಯಾನಿ ರೆಡಿ. ಬಿಸಿ ಬಿಸಿ ಮೊಟ್ಟೆ ಬಿರಿಯಾನಿ ರೆಡಿ. ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಸೂಪರ್ ಈಸಿ ರೆಸಿಪಿ. ಟೇಸ್ಟ್ ನೋಡೋಣ ಹೇಗಿದೆ ಅಂತ ಬನ್ನಿ. ಸೂಪರ್ ಸೂಪರ್, ಥ್ಯಾಂಕ್ ಯು. ಸಂಜೆ ಆಯಿತು, ಬಿಸಿ ಬಿಸಿ ಕಾಫಿ ಜೊತೆಗೆ ಬಜ್ಜಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಇವಾಗ ಡಿನ್ನರ್ಗೆ ಇದು ಮೊಟ್ಟೆ ಬಿರಿಯಾನಿ, ಇದು ಚಿಕನ್ ಗ್ರೇವಿ, ರೈಸು, ಕ್ಯಾರೆಟು ಇದೆಲ್ಲ ಮಾಡಿದ್ದು ನಮ್ಮ ಫ್ರೆಂಡ್ ಅವರು. ಟೇಸ್ಟ್ ಸೂಪರಾಗಿರುತ್ತೆ. ಆಮೇಲೆ ಹೇಳ್ತೀನಿ ಹೇಗಿತ್ತು ಅಂತ. ಇದಾಗಿತ್ತು ನನ್ನ ಮಿನಿ ಬ್ಲಾಗ್. ಚೆನ್ನಾಗಿತ್ತು, ಡೇ ಎಲ್ಲ ಚೆನ್ನಾಗಿತ್ತು. ತುಂಬ ಮಾತಾಡಿದ್ವಿ, ಊಟ ಮಾಡಿದ್ವಿ, ಚೆನ್ನಾಗಿ ಅಡುಗೆ ಮಾಡಿಕೊಟ್ಲು. ಸೊ ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.